ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಮತ್ತು ನಮ್ಮ ರಮಣ ರೆಡ್ಡಿ ಅವರು ಹೇಳಿದ್ರು ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಮೊದಲು ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ನಿಮಗೆಲ್ಲ ವೀರಭದ್ರನ ಆಶೀರ್ವಾದ ಆಗಲಿ. ನಿಮ್ಮ ತಲೆಯಾಗ ನಾನು ಮುಖ್ಯಮಂತ್ರಿ ಮಾಡುವಂತ ತಲೆಯಾಗ ಬರಲಿ. ಹೌದು, ಮತ್ತೆ ನಿಮ್ಮ ತಲೆಯಾಗ ಬರ್ಲಿಕ್ಕೆ ನಾ ಏನಾಗ್ತೀನಿ ಇವತ್ತು ಬಂದಿರಲ್ಲ. ನೀವು ಇವತ್ತು ಎಷ್ಟು ಖುಷಿಲಿ ಹೇಳಕತ್ತಿರಲ್ಲ. ಈ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಬೇಕು. ನಮ್ಮ ರಮಣ ರೆಡ್ಡಿ ಅವರು ಎಕ್ಸಿಕ್ಯೂಟಿವ್ ಆಫೀಸರು 2022 ಚಾರ್ಜ್ ತಗೊಂಡಾಗ ಬರೀ 2 ಕೋಟಿ ರೂಪಾಯಿ ಇದ್ರ ಉತ್ಪನ್ನ ಇತ್ತು. ಈಗ ನಿಮ್ಮ ಕರ್ನಾಟಕದ ಭಕ್ತರಿಂದ ಸುಮಾರು 4 ಕೋಟಿ ರೂಪಾಯಿ ಇಟ್ಟು ಆದಾಯ ಆಗಲಕ್ಕಂತೇಳಿ ನಮ್ಮ ನೀವೆಲ್ಲ ಕೊಟ್ಟಂತ ಹಣ ಇವತ್ತು ನಾವು ಸರಿಯಾಗಿ ಸದುಪಯೋಗ ಮಾಡ್ತೇವೆ. ನಮ್ಮ ಚೇರ್ಮನ್ ಮನೋಜ್ ಅವರು ಭಾಳ ಪಾಪ ಅವ್ರು ಮಾತಾಡೋದು ನೋಡಿದ್ರೆ ಏನಾರು ಒಂದು ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಮಾಡ್ಕೊಂಡವ್ರು ಎಲ್ಲ ಕಮಿಟಿಯವರು. ಅದಕ್ಕೆ ನಾವು ಕರ್ನಾಟಕ ಭಕ್ತರ ಪರವಾಗಿ ಎಲ್ಲ ಕಮಿಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿವಸ ನಾ ಎಕ್ಸಿಕ್ಯೂಟಿವ್ ಆಫೀಸರ್ ಕೇಳಿದೆ, ನಮಗೊಂದು ಎಕರೆ ಎಲ್ಲರೂ ಇಲ್ಲಿ ಜಾಗ ಕೊಡ್ತಿದ್ರೆ ನಾವೊಂದು ಒಳ್ಳೆ ಯಾತ್ರೆ ನಿವಾಸ ಮಾಡ್ತೀವಿ ಅಂತ ಹೇಳಿ. ಅವ್ರು ಹೇಳಿದ್ರು ಇಲ್ಲಿ 1 ಇಂಚ್ ಜಾಗ ಇಲ್ಲ, ಸ್ವಲ್ಪ ಬರ್ತಾರೆ. ಅದಕ್ಕೆ ಅವ್ರೇನೋ ನನಗೆ ಸಲಹೆ ಕೊಟ್ಟರು, ಈಗ ಭಾಳ ಕಷ್ಟ ಐತಿ, ನೀವು ಮುಖ್ಯಮಂತ್ರಿ ಆಗ್ರಿ, ನೀವು ಆಂಧ್ರ ಸರ್ಕಾರದವರ ಮಾತಾಡಿ ಒಂದು 3-4 ಎಕರೆ ತಗೋರಿ, ನಿಮ್ಮ ಮನಸ್ಸಿನಾಗ ಏನೈತಿ ಎಷ್ಟು ದೊಡ್ಡದ ಯಾತ್ರೆ ನೋಡ್ರಿ. ಶ್ರೀಶೈಲದಾಗ ಭಾಳ ಮಂದಿ ಕಟ್ಟ್ಯಾರ, ತಿರುಪತಿ ಒಳಗೆ ಭಾಳ ಮಂದಿ ಕಟ್ಟ್ಯಾರ. ಶ್ರೀಶೈಲದಾಗಂತೂ ಎಲ್ಲರೂ ಕರ್ನಾಟಕದವರು ಎಲ್ಲಾರ್ದು ನಮ್ಮ ಬಾಗಲಕೋಟೆ ವೀರಣ್ಣ ಚರಂತಿ ಮಠ ಅವ್ರ ಹೆಸರು ವೀರಭದ್ರನೇ. ಅವರು ಒಂದು ದೊಡ್ಡ ಇದು ಕಟ್ಟ್ಯಾರ, ದೊಡ್ಡ ಹಾಸ್ಟೆಲ್ ಎಲ್ಲಿ ಶ್ರೀಶೈಲಂದಾಗ. ನಾವು ಒಂದು ಕಟ್ಟಿವಿ ಸಿದ್ದೇಶ್ವರ ಬ್ಯಾಂಕ್ನಿಂದ. ಅಲ್ಲಿ ಸಾಮನೂರು ಶಿವಶಂಕರ್ ಕಟ್ಟ್ಯಾರ, GM ಸಿದ್ದೇಶ್ವರ, ಭಾಳ ಮಂದಿ ಭಕ್ತರು ಕಟ್ಟ್ಯಾರ. ಆದರೆ ಇಲ್ಲಿ ನಮ್ಮ ಭಕ್ತರು ಪಾಪ ನಾ ಬಂದಾಗ ನಾವು ನೋಡಿದೆ ಅಲ್ಲೆಲ್ಲೆಲ್ಲ ಹೊಚ್ಕೊಂಡು ಮುಕ್ಕೊಂಡಿದ್ರಿ, ನಾ ಆರೈಕೆ ಮಕ್ಕೊಂಡಿದ್ದು ಗಿರಾಕಿಗಳು. ಯಾಕಂದ್ರೆ ಎಲ್ಲ ದಣವಾಗಿ ಮಕ್ಕೊಂಡಿದ್ರು. ಆದ್ರೆ ಒಂದು ಮಾತು ಹೇಳ್ತೀನಿ, ಅವ್ರು ಈಗ ಏನಾದ್ರು ಜಾಗ ಕೊಟ್ರಂದ್ರೆ ನಮ್ಮ ಸಿದ್ಧಿಶ್ರೀದಿಂದಲೇ 1 ಕೋಟಿ ರೂಪಾಯಿದಲ್ಲಿ ಒಂದು ಒಳ್ಳೆ ಕಟ್ಟಡ ಕಟ್ತೀವಿ. ಮತ್ತು ಅವ್ರು ಜಾಗ ಕೊಡ್ಲಿಕ್ಕಂದ್ರೆ ನಮ್ಮ ತೆಲಿನ ಕಟ್ಬೋಲೆ. ಜಾಗ ಇಲ್ಲಂದ ನಾ ಏನು ಹೇಳಿದೆ ಅವರಿಗೆ, 1 ಎಕರೆಗೆ ಏನು ರೇಟ್ ಐತಿ ಹೇಳ್ರಿ. ಇದು ಮೊದಲ ಇದು ಜಿಲ್ಲಾ ಕೇಂದ್ರ ಆಗಿತ್ತು, ಈಗ ಜಿಲ್ಲಾ ಕೇಂದ್ರ ಚೇಂಜ್ ಆಗೈತೆ, ಮತ್ತು ಸ್ವಲ್ಪ ರೇಟ್ ಡೌನ್ ಆಗ್ಯಾವ. ಮತ್ತೇನಾರ ಹಂಗೆ ನೀವು ಎಲ್ಲ ಕಮಿಟಿಯವ್ರು ನಮ್ಮ ಹೆಸರು ಹೇಳ್ಬಿಟ್ರೆ, ನಮ್ಮ ಹೆಸರುಗಳನ್ನ 1 ಕೋಟಿ 2 ಕೋಟಿ ಹೇಳಿ. ಅದಕ್ಕೆ 1 ಎಕರೆ ಇಲ್ಲಿ ಎಲ್ಲರೂ ಸಿಕ್ತಿತ್ತಂದ್ರೆ ಸರ್ಚ್ ಮಾಡ್ರಿ, ಒಂದು ಒಳ್ಳೆ ಯಾತ್ರಿ ನಿವಾಸ ಮೊದಲು ನಾವು ಕಟ್ಟೋಣ. ನಮ್ಮ ಕಮಿಟಿಯವ್ರು ಚೇರ್ಮನ್ ಮನೋಜ್ ಅವರು, ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರು, ನಮ್ಮ ಎಲ್ಲ ಕಮಿಟಿಯವ್ರು ಏನು ಹೇಳ್ಯಾರ, ಮುಂದಿನ ವರ್ಷ ಜಾತ್ರೆ ಬರೋದ್ರಾಗ ಒಳ್ಳೆ ಶೌಚಾಲಯದೊಂದು ಕಾಂಪ್ಲೆಕ್ಸ್ ಮಾಡ್ತೀವಿ, ನಿಮ್ಮ ಸಾಮಾನು ಇಲ್ಲಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ. ಅವ್ರು ಏನಾರ ನಮಗೆ 1 ವರ್ಷನಾಗೇ ಜಾಗ ಕೊಟ್ರಂದ್ರೆ, ಮುಂದಿನ ವರ್ಷ ಕೊಟ್ರಂದ್ರೆ ಮತ್ತೆ ನಾಳೆ ನೀವು ಹೇಳಿ ಹೋಗ್ಯಾನ ಅಂತ ಹೇಳಿ ಬೈಬೇಡ್ರಿ. ಅವ್ರು ಕೊಟ್ಟು ನಮ್ಮ ಹೆಸರಲ್ಲೇ ಮಾಡಿಕೊಟ್ರಂದ್ರೆ, ಒಟ್ಟು ನಮ್ಮ ಹೆಸರಲ್ಲ ಅಂದ್ರೇನು ಕಟ್ಲಕ್ಕೆ ಅವ್ರು ಪರ್ಮಿಷನ್ ಕೊಡಲಿ ಸಾಕು. ನಾವೇನಿಲ್ಲೇನು ಕಟ್ಟಡ ಅದು ವೀರಭದ್ರನ ಆಸ್ತಿನೇ, ನಮ್ದೇನಲ್ಲ. ನಮ್ದತ್ತ ಅನ್ನೋಂಥದ್ದು ಯಾವುದೂ ಇಲ್ಲ ಈ ಜಗತ್ನಾಗ. ಇದು ಪೂರ್ತಿ ಭೂಮಂಡಲ ಭಗವಂತಂದೈತಿ. ಇದು ನಾವು ಸುಮ್ಮ ಒಂದು 4 ದಿವಸದ ಜಾತ್ರೆಗೆ ಬಂದವ್ರು. ಇನ್ನು 10-12 ವರ್ಷನಾಗ ಮ್ಯಾಗ ಹೋಗ್ತೀವಿ ನಾವು. ಭಾಳ ದಿವಸ ಇರುವುದಿಲ್ಲ. ಈಗ 62 ನಡೆದವು. ನೀವೆಲ್ಲ ಒಂದು 5 ವರ್ಷ ಮುಖ್ಯಮಂತ್ರಿ ಮಾಡಿದ್ರೆ ಕರ್ನಾಟಕ ಚಿತ್ತಪಟ್ಟು ಮಾಡಿ ಒಳ್ಳೆಯ ಕೆಲಸ ಮಾಡಿ ದೇವರ ಆಶೀರ್ವಾದ ನನಗೆ ಆಯ್ತಾ ತಿಳ್ಕೊರಿ. ನಾ ಮುಖ್ಯಮಂತ್ರಿ ಆದ ಕೂಡ ಮೊದಲು ಇಲ್ಲೇ ಬರ್ತೀನಿ. ಅವಾಗ ಆಂಧ್ರ ಮುಖ್ಯಮಂತ್ರಿಯನ್ನು ಕರೆಸಿ, ಈಗೇನು ಆಂಧ್ರದಾಗ ಒಳ್ಳೆಯ ಸರ್ಕಾರ ಬಂದೈತೆ. ನಮ್ಮ ಚಂದ್ರಬಾಬು ನಾಯ್ಡು ಅವರು ಯಾರು ಉಪ ಮುಖ್ಯಮಂತ್ರಿ ಅದಲ್ಲ, ಪವನ್ ಕಲ್ಯಾಣ ಆಂಧ್ರದಾಗ. ಆಸಾಮ್ದಾಗ ಯಾರು ಹೇಮಂತ್ ಬಿಸ್ವಾಸ್, ಉತ್ತರ ಪ್ರದೇಶದಾಗ ಯಾರು, ಮಹಾರಾಷ್ಟ್ರದಾಗ ಯಾರು ದೇವೇಂದ್ರ ಫಡ್ನವೀಸ್.
ಇವ್ರು ಎಲ್ಲರೂ ಕೂಡಿದು ಅಂತ ತಿಳ್ಕೊರಿ, ಕರ್ನಾಟಕ ನಾವೊಬ್ಬ ಕೂಡಿದೆ ತಿಳ್ಕೊರಿ, ಇದೇನೈತಲ್ಲ ಕೇಸರಿ ಎಲ್ಲ ಕಡೆ ಹಾಕ್ತಾರೆ. ವೀರಭದ್ರನ ಅವತಾರ ಇನ್ನ ತಗೊಂಡಿಲ್ಲ, ಅವ ಒಳಗೆ ಸುಮ್ಮನೆ ಕೂತಾನೆ. ಈಗ ಇಲ್ಲಿ ವೀರಭದ್ರ ಬಹಳ ಸಂಭಾಯ್ತದ, ನಕ್ಕೊಳ್ತದ. ಮತ್ತೊಂದು ಕಡೆ ಹೆಂಗಿರ್ತಾನ ವೀರಭದ್ರ, ಆದ್ರೆ ಇಲ್ಲಿ ಮಾತ್ರ ಬಹಳ ಸೈಲೆಂಟ್ ಇರ್ತಾರ. ಶಾಂತ ಮೂರ್ತಿ ಐತಿ. ಶಾಂತ ಮೂರ್ತಿ ಅಂದ್ರೆ ತಿಳ್ಕೊಬ್ಯಾಡ್ರಿ, ಅದು ಹೆಂಗಿರ್ತಾಳ ಒಳಗೆ ಹೇಳ್ತಿರ್ತದ. ನಮ್ಗೆ ಹೇಳ್ಬಾರ್ದು ಎತ್ತಂದ್ರೆ ಎಲ್ಲ ಸ್ವಚ್ಛ ಒಂದೇ ಬುಡಿದ ಭಗವಾನ್ ಒಂದೇ. ಅದಕ್ಕೆ ಯಾಕೋ ವೀರಭದ್ರ ಸಮಾಧಾನ ಅದಾನ, ನಾವು ಸಮಾಧಾನ ಇರು. ನಮ್ದು ಯಾವಾಗ ಅವತಾರ ಹೊರಗೆ ಬೀಳ್ತದಲ್ಲ ಅವಾಗ ತಾನೇ ಪ್ರಳಯ ಆಗ್ತದೆ, ತಾನೇ ಹೊಸ ಯುಗ ಪ್ರಾರಂಭ ಆಗ್ತದೆ. ನಾವು ಇವತ್ತೇನು ಮಾತಾಡೀವಿ ನಮ್ಮ ಇಲ್ಲಿ ಚೇರ್ಮನ್ರಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ಗೆ, ಇವರಿಗೆ ನಾವು ವಿನಂತಿ ಮಾಡ್ಕೊತೀನಿ, ನನಗೆ ಒಂದು 100 ರೂಪಾಯಿ 100 ಜಾಗ ಕೊಡಿಸ್ತಿರೋ, 100 ರೂಪಾಯಿ 200 ಕೊಡಿಸ್ತಿರೋ ಒಂದು ಜಾಗ ಕೊಡಿಸ್ರಿ. 1 ಕೋಟಿ ರೂಪಾಯಿ ದೊಡ್ಡ ಬಿಲ್ಡಿಂಗ್ ಮಾಡಿ ಸುಮಾರು ಒಂದು 500 ಜನ. ಈಗೇನು ಭಾಳ ರೊಕ್ಕ ತಿಂದು ಎಲ್ಲಿ ಹೋಗೋದದ? ನಾಳೆ ನಾವು ಸತ್ರ ಒಳಗಿದಾಗೇನು ಚಕ್ಕ DD ಎಲ್ಲ ಇಡ್ತಾರೆ ಒಳಗೆ. ನೀ ಮುಖ್ಯಮಂತ್ರಿಯಾಗಿ ಭಾಳ ಗಳಿಸಿಯಪ್ಪ ಮಗನ ತಗೋ. ಮೊನ್ನೆ ಒಬ್ಬರು ತಿಳ್ಕೊಂಡ್ರಲ್ಲ ಪಾಪ, ನಮ್ಮ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಯಾರವರು ಅಜಿತ್ ಪವಾರ್ 1 ಲಕ್ಷ ಕೋಟಿ ರೂಪಾಯಿ ಮಂದಿ ಸೇರ್ತಿ. ಏನು ಮಾಡು, ಬರೀ ಗಡಿಯಾರ ಒಂದೇ ಸಿಕ್ತು, ಉಳ್ತಿದ್ದೇನೂ ಸಿಗಲಿಲ್ಲ. ಅದಕ್ಕೆ ಇರುತ್ತನ ದೇವ್ರ ಕೆಲಸ ಮಾಡೋನು, ಧರ್ಮದ ಕೆಲಸ ಮಾಡೋನು. ಇಲ್ಲಿ ಇನ್ನೊಬ್ರು ಯಾರು ನಮ್ಮ ರಾಯಚೂರದವ್ರೊಬ್ರು ಅನ್ನ ಸಂತರ್ಪಣೆ ಮಾಡ್ತಾರೆ ಅಂತರ್ಗಂಗೆ. ಪಾಪ ನೋಡ್ರಿ, ಅವರು ಬಂಗಾರ ಅಂಗಡಿ ಐತೆ ದಿನಾಗಿ ಹೇಳಿದ್ರು ಅವರು. ಮತ್ತು ನಮ್ಮ ಕಡೆಯವರು ಎಲ್ಲ ನೀವು ಮಾಡ್ತಾರಲ್ಲ, ಮತ್ತು ಕಮಿಟಿಯವರು ಇಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ಏನು ಎಂಡೋಮೆಂಟ್ ಕಮ್ಮಿ ಅವರು ಅನ್ನಪ್ರಸಾದ ಮಾಡ್ತಾರೆ. ಮುಂದಿನ ದಿವಸ ಎಲ್ಲ ಚಲೋ ಆಗಲಿ. ಕರ್ನಾಟಕ ಸರ್ಕಾರದಿಂದ ನಾವು ಅನ್ನಪ್ರಸಾದ ಇಡುವಂಥ ಕಾರ್ಯಕ್ರಮ ಮಾಡೋಣ. ಆಂಧ್ರ ಬೇರೆ ಅಲ್ಲ, ಮಹಾರಾಷ್ಟ್ರ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ, ಗುಜರಾತ್ ಬೇರೆ ಅಲ್ಲ, ತೆಲಂಗಾಣ ಬೇರೆ ಅಲ್ಲ, ಎಲ್ಲ ನಾವು ಅಣ್ತಂಬ್ರೆ. ಭಾಷೆ ಬೇರೆ ಇರ್ಬೋದು. ಅದಕ್ಕೆ ನಾ ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಂಧ್ರ ಪ್ರದೇಶ್, जय तेलंगाना, जय महाराष्ट्र। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।